Good morning, students. In the last class, we are discussing the concept about copying and saving a document. And today we discussed the one more topic related to the MS Word, that is formatting text and paragraph. Formatting text is nothing but if you already have a well formatted portion of text and you want to apply similar formatting to another portion of the text, then Microsoft Word provides a feature to copy and apply a format from one portion of text to another portion of text. So I already told in the previous concept, that is editing text, right? ಇನ್ಸರ್ಷನ್ ಪಾಯಿಂಟನ್ನು ನೀವು ಎಲ್ಲಿ ಸ್ಟೋರ್ ಮಾಡ್ತೀರೋ ಅಥವಾ ಲೊಕೇಶನನ್ನು ಏನು ತೋರಿಸ್ತೀರೋ ಅಲ್ಲೇನಾಗುತ್ತೆ ಅಂತ ಹೇಳ್ತಾನೆ ಅವನು, ಆ ಟೆಕ್ಸ್ಟು ಪ್ರಿಂಟ್ ಆಗುತ್ತೆ ಅಂತಂದೇಳಿ. ಹೌದಾ? ಆ ಇನ್ಸರ್ಷನ್ ಪಾಯಿಂಟನ್ನು ಯೂಸ್ ಮಾಡ್ಕೊಂಬಿಟ್ಟು ಟೆಕ್ಸ್ಟನ್ನು ನಾವೇನು ಮಾಡ್ತೀವಿ, ಎಲ್ಲಿ ಬೇಕಾದಲ್ಲಿ ಪ್ರಿಂಟ್ ಮಾಡ್ತೀವಿ ಅಂತ. ಬಟ್ ಹಿಯರ್ ಸಮ್ ಫಾರ್ಮೆಟ್ ಈಸ್ ದೇರ್, ವಿ ಶುಡ್ ಫಾಲೋ ದ್ಯಾಟ್ ಫಾರ್ಮ್ಯಾಟ್ಸ್. ಓಕೆ, ಸೊ ಇಲ್ಲಿ ಕೂಡ ಏನು ಮಾಡ್ತಾ ಇದ್ದೀವಿ ನಾವು, ಒಂದು ಕಡೆ ಇರೋ ಟೆಕ್ಸ್ಟನ್ನು ಇನ್ನೊಂದು ಪೋರ್ಷನ್ದಲ್ಲಿ ಫಾರ್ಮೇಟ್ ಪ್ರಿಂಟ್ ಮಾಡ್ತಾ ಇದ್ವಿ. ಆಫ್ಟರ್ ದ ಪ್ರಿಂಟ್ ವಿ ಹ್ಯಾವ್ ಟು ಫಾರ್ಮ್ಯಾಟ್ ಇಟ್. ವಾಟ್ ಆರ್ ದ ಫಾರ್ಮೆಟ್ ಆಫ್ ದ ಟೆಕ್ಸ್ಟ್ ಐ ವಿಲ್ ಟೆಲ್ ನೆಕ್ಸ್ಟ್ paragraph. Okay, so this is very useful and a time saving operations. ಈ ಥರ ಮಾಡೋದ್ರಿಂದ ಟೈಮ್ ಏನಾಗುತ್ತೆ ಅಂತ ಹೇಳ್ತಾನೆ ಅವನಿಲ್ಲಿ, ಸೇವ್ ಆಗುತ್ತೆ ಅಂತಂದೇಳಿ. ಸೊ ಹಿಯರ್ ಕಾಪಿ ಆ್ಯಂಡ್ ಅಪ್ಲೈ ಆಫ್ ಟೆಕ್ಸ್ಟ್ ಫಾರ್ಮೆಟಿಂಗ್ ವರ್ಕ್ಸ್ ಫಾರ್ ವೇರಿಯಸ್ ಟೆಕ್ಸ್ಟ್ ಅಟ್ರಿಬ್ಯೂಟ್ಸ್. ಸೊ ಇಲ್ಲಿ ನಾನು ಟೆಕ್ಸ್ಟನ್ನು ಫಾರ್ಮೇಟ್ ಮಾಡ್ತಾ ಇದ್ದೀನಿ ಅಂತಂದರೆ, first we have to copy, then apply the text. ಸೊ ಕಾಪಿ ಮಾಡಿರೋ ಟೆಕ್ಸ್ಟನ್ನು ನೀವು ಕಂಪ್ಲೀಟ್ ಡಾಕ್ಯುಮೆಂಟಲ್ಲಿ ಎಲ್ಲಾದರೂ ಸ್ಟೋರ್ ಮಾಡ್ಬೋದು ಅಥವಾ ಹೋಲ್ಡ್ ಮಾಡ್ಬೋದು ಅಂತಂದೇಳಿ. ಸೊ ಟೆಕ್ಸ್ಟ್ ರಿಲೇಟೆಡ್ ಅಂತ ಬಂದಾಗ ಇಲ್ಲಿ ಕೆಲವೊಂದು ಅಟ್ರಿಬ್ಯೂಟ್ಸ್ ಇದಾವು ಅಂತ ಹೇಳ್ತಾನೆ. ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಫಾಂಟ್ಸ್. ಸೊ ಟೆಕ್ಸ್ಟ್ ಫಾಂಟ್ಸ್ ಅಂತ ಬಂದಾಗ ನೇಮ್ ಆಫ್ ದ ಫಾಂಟ್ಸ್ ಆರ್ ಸೆವ್ರಲ್ ಈಸ್ ದೇರ್ ಇನ್ MS Word, like Arial, Calibri, Times New Roman, Bookman, Antiquita, and so on. And second attribute of the text is text colors. So here different colors are available for the ಟೆಕ್ಸ್ಟ್ಗೆ ನಾವೇನು ಮಾಡ್ಬೋದು, ಇಲ್ಲಿ ಕಲರ್ಸನ್ನು ಅಪ್ಲೈ ಮಾಡ್ಬೋದು ಅಂತ. ಆ್ಯಂಡ್ ಥರ್ಡ್ ಅಟ್ರಿಬ್ಯೂಟ್ ಈಸ್ ಮಾರ್ಜಿನ್ಸ್. ಸೊ ಮಾರ್ಜಿನ್ಸ್ ಅಂತ ಬಂದಾಗ 4 ಮಾರ್ಜಿನ್ಸ್ ಏನಾಗ್ತವೆ ಇಲ್ಲಿ ಕನ್ಸಿಡರ್ ಆಗ್ತವೆ ಅಂತ. ಬಟ್ ನಾವು ನಾರ್ಮಲ್ಲಾಗಿ ಯೂಸ್ ಮಾಡೋದು ಲೆಫ್ಟ್ ಮಾರ್ಜಿನ್, ಟಾಪ್ ಮಾರ್ಜಿನ್, ಬಾಟಮ್ ಮಾರ್ಜಿನ್. ಬಟ್ ರೈಟ್ ಮಾರ್ಜಿನನ್ನು ನಾವು ಬಿಡಲ್ಲ. ಸೊ ಏನು ಮಾಡ್ತೀವಿ, ಕಂಟಿನ್ಯೂಸ್ ಆಗಿ ಟೆಕ್ಸ್ಟನ್ನು ಬರ್ಕೋತಾ ಹೋಗ್ತೀವಿ ಅಂತಂದ. ಆ್ಯಂಡ್ ಒನ್ ಮೋರ್ ಅಟ್ರಿಬ್ಯೂಟ್ ಆಫ್ ದ ಟೆಕ್ಸ್ಟ್ ಈಸ್ ಹೆಡ್ಡಿಂಗ್ಸ್. ಸೊ ಏನಾದರೂ ಟೈಟಲ್ಸನ್ನು ಕೊಡ್ತೀರಿ ಅಂತಂದರೆ ಅವಾಗೇನು ಯೂಸ್ ಮಾಡ್ತೀರಿ ನೀವು ಇಲ್ಲಿ, ಹೆಡ್ಡಿಂಗ್ಸನ್ನು ಯೂಸ್ ಮಾಡ್ತೀರಿ ಅಂತ. ಸೊ ದೀಸ್ ಆರ್ ಆಲ್ ದ ಟೆಕ್ಸ್ಟ್ ಅಟ್ರಿಬ್ಯೂಟ್ಸ್. ಸೊ ಈ ಟೆಕ್ಸ್ಟ್ ಅಟ್ರಿಬ್ಯೂಟ್ಸನ್ನು ನಾವೇನು ಮಾಡ್ತೀವಿ ಇಲ್ಲಿ, ಫಾರ್ಮೇಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ನೋಡ್ರಿ ಏನು ಹೇಳ್ತಾನೆ ಅಂತಂದರೆ, ಕಾಪಿ ಆ್ಯಂಡ್ ಅಪ್ಲೈ ಟೆಕ್ಸ್ಟ್ ಫಾರ್ಮೇಟಿಂಗ್. ಸೊ ಇವಾಗ ನೀವು ಟೆಕ್ಸ್ಟನ್ನು ಕಾಪಿ ಮಾಡಿದ್ದೀರಾ, ದಟ್ ಶುಡ್ ಬಿ ಅಪ್ಲೈ ಟು ದ ಟೆಕ್ಸ್ಟ್ ಫಾರ್ಮೇಟ್. ಅದನ್ನು ನೀವು ಟೆಕ್ಸ್ಟ್ ಫಾರ್ಮೇಟ್ಗೆ ಅಪ್ಲೈ ಮಾಡ್ತೀರಿ ಅಂತಂದರೆ, ದ ಫಾಲೋವಿಂಗ್ ಸ್ಟೆಪ್ಸ್ ವಿಲ್ ಹೆಲ್ಪ್ ಯು understand how to copy and apply text formatting from one portion of the text in your document to another portion of text in your
ಡಾಕ್ಯುಮೆಂಟ್. ಅಫ್ಕೋರ್ಸ್ ಕಾಪಿ ಅಂತ ಅಂದ್ರೇನು, ಪರ್ಟಿಕ್ಯುಲರ್ ಟೆಕ್ಸ್ಟನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ಸೊ ಇನ್ಸರ್ಷನ್ ಪಾಯಿಂಟನ್ನು ನೀವು ಎಲ್ಲಿ ಸ್ಟೋರ್ ಮಾಡ್ತೀರೋ ಅಥವಾ ಫ್ಲ್ಯಾಶಿಂಗ್ ಪಾಯಿಂಟನ್ನು ಎಲ್ಲಿ ಹೋಲ್ಡ್ ಮಾಡ್ತೀರೋ ಅವಾಗ ಏನಾಗುತ್ತೆ ನಿಮಗಲ್ಲಿ ಕಾಪಿ ಮಾಡಿರೋ ಟೆಕ್ಸ್ಟು ಡಾಕ್ಯುಮೆಂಟಲ್ಲಿ ಪ್ರಿಂಟ್ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಒಂದು ಪೋರ್ಷನ್ನಿಂದ ಇನ್ನೊಂದು ಪೋರ್ಷನ್ನಿಗೆ ಅಂತಂದೇಳಿ. ಹೌದಾ? ಸೊ ಹಿಯರ್ ದ ಫಾಲೋವಿಂಗ್ ಸ್ಟೆಪ್ಸ್ ಆರ್ ದ ಫಾರ್ಮೇಟಿಂಗ್ ಟೆಕ್ಸ್ಟ್ ಇನ್ MS Word. The first step is select the portion of text containing the formatting that you want to copy. So copy ಮಾಡ್ತೀರಾ ಅಂತಂದರೆ ಫಸ್ಟ್ we have to select the portion of the text. ಸೊ ನಿಮ್ಮ ಡಾಕ್ಯುಮೆಂಟಲ್ಲಿ ಇರೋ ಟೆಕ್ಸ್ಟನ್ನು ಏನು ಮಾಡಬೇಕು ಅಂತ ಹೇಳ್ತಾನೆ ಅವನಿಲ್ಲಿ, ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾನೆ. I have selected a text which has bold and underlined font as shown in the figure. ಸೊ ಫಿಗರ್ದಲ್ಲಿ ನೋಡ್ರಿ, ಪರ್ಟಿಕ್ಯುಲರ್ ಟೆಕ್ಸ್ಟನ್ನು ನಾನೇನು ಮಾಡ್ತಾಯಿದ್ದೀನಿ, ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಸೆಲೆಕ್ಟ್ ಮಾಡಿದಾಗ ಡಿಫ್ರೆನ್ಸ್ ಗೊತ್ತಾಗಲ್ಲ, ಅದಕ್ಕೆ ನಾನು ಇಲ್ಲಿ ಏನು ಮಾಡಿದ್ದೀನಿ, ದ ಟೆಕ್ಸ್ಟ್ ಶುಡ್ ಬಿ ಬೋಲ್ಡ್ ಆ್ಯಂಡ್ ಅಂಡರ್ಲೈನ್ಡ್ ಒನ್. ಸೊ ಬೋಲ್ಡ್ ಅಂಡರ್ಲೈನ್ ಆಗಿರೋ ಟೆಕ್ಸ್ಟ್ ಅಂತ ಏನಿದೆ ಅಲ್ಲ, ದಟ್ ಈಸ್ ಸೆಲೆಕ್ಷನ್ ಪಾರ್ಟ್ ಅಂತಂದೇಳಿ, ಅದು ಸೆಲೆಕ್ಟ್ ಆಗಿರೋದು ಅಂತಂದ ಹೇಳ್ತಾನೆ. ಓಕೆ, ಸೆಕೆಂಡ್ ಸ್ಟೆಪ್, ಕ್ಲಿಕ್ ದ ಹೋಮ್ ಟ್ಯಾಬ್. ಹೋಮ್ ಟ್ಯಾಬ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ದೆ ನಾನು, ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ದಲ್ಲಿ ಹೋಮ್ ಟ್ಯಾಬು ಅವೈಲೇಬಲ್ ಇರುತ್ತೆ. ಆ್ಯಂಡ್ ಕ್ಲಿಕ್ ದ ಫಾರ್ಮೇಟ್ ಪೇಂಟರ್ ಬಟನ್. ಸೊ ಫಾರ್ಮೇಟ್ ಪೇಂಟರ್ ಬಟನ್ನ ಕ್ಲಿಕ್ ಮಾಡಿದಾಗ ಟು ಕಾಪಿ ದ ಫಾರ್ಮೇಟ್ ಆಫ್ ದ ಸೆಲೆಕ್ಟೆಡ್ ಟೆಕ್ಸ್ಟ್. ಸೆಲೆಕ್ಟ್ ಮಾಡಿರೋ ಟೆಕ್ಸ್ಟನ್ನು ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಕಾಪಿ ಮಾಡ್ತಾಯಿದ್ದೀನಿ. ಆ್ಯಸ್ ಸೂನ್ ಆ್ಯಸ್ ಯು ಕ್ಲಿಕ್ ದ ಫಾರ್ಮೇಟ್ ಪೇಂಟರ್ ಬಟನ್, the mouse pointer changes to a paint brush when you move the mouse over your document. ಸೊ ಕಾಪಿ ಮಾಡಿರೋ ಟೆಕ್ಸ್ಟನ್ನು ನೀವೇನಾದರೂ ಫಾರ್ಮೇಟ್ ಪೇಂಟರ್ ಬಟನ್ದಲ್ಲಿ ಕ್ಲಿಕ್ ಮಾಡ್ತೀರಿ ಅಂತಂದರೆ ಅವಾಗ ಮೌಸ್ ಪಾಯಿಂಟರ್ ಏನಾಗುತ್ತೆ ಅಂತ ಹೇಳ್ತಾನೆ ಅವನು, ಪರ್ಟಿಕ್ಯುಲರ್ ಇರೋ ಲೊಕೇಶನ್ನ ಬಿಟ್ಬಿಟ್ಟು ಚೇಂಜ್ ಆಗುತ್ತೆ ಟು ಎ ಪೇಂಟ್ ಬ್ರಷ್ ವೆನ್ ಯು ಮೂವ್ ದ ಮೌಸ್ ಓವರ್ ಯುವರ್ ಡಾಕ್ಯುಮೆಂಟ್. ಅಂದರೆ ನಿಮ್ಮ ಡಾಕ್ಯುಮೆಂಟಲ್ಲಿ ಮೌಸ್ ಏನಾಗ್ತಾ ಇರುತ್ತೆ ಅಂತ ಹೇಳ್ತಾನೆ ಅವನು, ಮೂವ್ ಆಗ್ತಾ ಇರುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ಥರ್ಡ್ ಸ್ಟೆಪ್ ಈಸ್, ನೌ ಯು ಆರ್ ರೆಡಿ ಟು ಅಪ್ಲೈ ದ ಕಾಪಿಡ್ ಟೆಕ್ಸ್ಟ್ ಫಾರ್ಮೇಟ್ ಟು ಎನಿ ಆಫ್ ದ ಸೆಲೆಕ್ಟೆಡ್ ಟೆಕ್ಸ್ಟ್. ಸೊ ಕಾಪಿಡ್ ಮಾಡಿರೋ ಟೆಕ್ಸ್ಟನ್ನು ಇವಾಗ ನೀವೇನು ಮಾಡ್ಬೋದು ಅಂತ ಹೇಳ್ತಾನೆ ಅವನು, ಸೊ ಎನಿ ಆಫ್ ದ ಸೆಲೆಕ್ಟೆಡ್ ಟೆಕ್ಸ್ಟ್. ಸೊ ಟೆಕ್ಸ್ಟ್ ಫಾರ್ಮೇಟ್ ಅಂತ ಬಂದಾಗ ಆ ಟೆಕ್ಸ್ಟ್ ಫಾರ್ಮೇಟ್ದಲ್ಲಿ ಯಾವುದಾದ್ರೂ ನೀವಿಲ್ಲಿ ಸೆಲೆಕ್ಟ್ ಮಾಡ್ಬೋದು ಅಂತ. ಸೊ ಸೆಲೆಕ್ಟ್ ಎ ಟೆಕ್ಸ್ಟ್ ಯೂಸಿಂಗ್ ಮೌಸ್ ವೇರ್ ಯು ವಾಂಟ್ ಟು ಅಪ್ಲೈ ದ ಕಾಪಿಡ್ ಟೆಕ್ಸ್ಟ್ ಫಾರ್ಮ್ಯಾಟ್. ಸೊ ನೋಡ್ರಿ ಇಲ್ಲಿ ಸೆಲೆಕ್ಟ್ ಮಾಡಿರೋ ಟೆಕ್ಸ್ಟನ್ನು ಥ್ರೂ ದ ಮೌಸಿಂದ ನಿಮಗೆ ಎಲ್ಲಿ ಬೇಕಂತಿರೋ ಅಲ್ಲಿ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾನೆ. ವೈಲ್ ಸೆಲೆಕ್ಟಿಂಗ್ ಎ ಪೋರ್ಷನ್ ಆಫ್ ಟೆಕ್ಸ್ಟ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದ್ಯಾಟ್ ಯುವರ್ ಮೌಸ್ ಪಾಯಿಂಟರ್ ಈಸ್ ಸ್ಟಿಲ್ ಇನ್ ಪೇಂಟ್ ಬ್ರಷ್ ಶೇಪ್. ಸೊ ಒಂದು ನೋಡ್ರಿ ಇಲ್ಲಿ ಸೆಲೆಕ್ಟ್ ಮಾಡಿರೋ ಪೋರ್ಷನ್ ಆಫ್ ದ ಟೆಕ್ಸ್ಟ್, ಸೊ ಅಲ್ಲಿ ನಿಮಗೆ ಕನ್ಫರ್ಮೇಷನ್ ಕೇಳುತ್ತೆ. ಯು ಹ್ಯಾವ್ ಟು ಮೇಕ್ ಶ್ಯೂರ್ ದ್ಯಾಟ್ ಯುವರ್ ಮೌಸ್ ಪಾಯಿಂಟರ್ ಈಸ್ ಸ್ಟಿಲ್ ಇನ್ ಪೇಂಟ್ ಬ್ರಷ್ ಶೇಪ್. ಅಂದರೆ ಪೇಂಟ್ ಬ್ರಷ್ ಶೇಪಲ್ಲಿ ಸೆಲೆಕ್ಟ್ ಮಾಡಿರೋ ಟೆಕ್ಸ್ಟು ಅಥವಾ ಪೋರ್ಷನ್ ಆಫ್ ದ ಟೆಕ್ಸ್ಟು ಸೊ ನೀವೇನು ಮಾಡಬೇಕು, ಕನ್ಫರ್ಮ್ ಮಾಡಬೇಕು ಅಂತ. ಆಫ್ಟರ್ ಸೆಲೆಕ್ಟಿಂಗ್ ದ ಟೆಕ್ಸ್ಟ್ ಜಸ್ಟ್ ರಿಲೀಸ್ ದ ರೈಟ್ ಕ್ಲಿಕ್ ಬಟನ್. ಸೊ ಸೆಲೆಕ್ಟ್ ಮಾಡಿರೋ ಟೆಕ್ಸ್ಟನ್ನು ಸೊ ಅವಾಗ ನೀವೇನು ಮಾಡ್ರಿ ಅಂತ ಹೇಳ್ತಾನೆ ಅವನು,
ಜಸ್ಟ್ ರಿಲೀಸ್ ದ ರೈಟ್ ಕ್ಲಿಕ್ ಬಟನ್. ಮೌಸಲ್ಲಿ 2 ಬಟನ್ಸ್ ಇರ್ತಾವೆ ಅಂತ ಹೇಳ್ತೀವಿ, ಅದರಲ್ಲಿ ರೈಟ್ ಕ್ಲಿಕ್ ಬಟನನ್ನು ರಿಲೀಸ್ ಮಾಡಬೇಕು. ಆ್ಯಂಡ್ ಯು ವಿಲ್ ಸಿ ದ್ಯಾಟ್ ನ್ಯೂಲಿ ಸೆಲೆಕ್ಟೆಡ್ ಟೆಕ್ಸ್ಟ್ ಈಸ್ ಚೇಂಜ್ಡ್ ಟು ದ ಫಾರ್ಮೇಟ್ ಯೂಸ್ಡ್ ಫಾರ್ ದ ಒರಿಜಿನಲ್ ಸೆಲೆಕ್ಷನ್. ಸೊ ಕಾಪಿ ಮಾಡಿರೋ ಟೆಕ್ಸ್ಟು ನೆಕ್ಸ್ಟು ಪೇಸ್ಟ್ ಮಾಡಿರೋ ಟೆಕ್ಸ್ಟು ಅಲ್ಲೇನಾಗಿರುತ್ತೆ ಅಂತ ಹೇಳ್ತಾನೆ ಅವನು, ಸಮ್ ಚೇಂಜಸ್ ಆರ್ ಡನ್ ಇನ್ ದ ಫಾರ್ಮ್ಯಾಟ್. ಸೊ ಫಾರ್ಮ್ಯಾಟ್ದಲ್ಲಿ ಚೇಂಜಸ್ ಆಗಿರುತ್ತೆ ಅಂತ ಹೇಳ್ತಾನೆ. ಯು ಕ್ಯಾನ್ ಕ್ಲಿಕ್ ಎನಿವೇರ್ ಔಟ್ಸೈಡ್ ದ ಸೆಲೆಕ್ಷನ್ ಟು ಕಂಟಿನ್ಯೂ ವರ್ಕಿಂಗ್ ಆನ್ ಯುವರ್ ಡಾಕ್ಯುಮೆಂಟ್ ಫಾರ್ ಫರ್ದರ್ ಎಡಿಟಿಂಗ್. ಸೊ ಫಾರ್ಮೇಟ್ ಮಾಡಿದ ಮೇಲೆ ಸೊ ಬೇಕಿದ್ದರೆ ಕರ್ಸರನ್ನು ಅಥವಾ ಪಾಯಿಂಟರನ್ನು ಡಾಕ್ಯುಮೆಂಟಲ್ಲಿ ಎಲ್ಲಾದರೂ ಹೋಲ್ಡ್ ಮಾಡಿಬಿಟ್ಟು ಅಗೇನ್ ಯು ಹ್ಯಾವ್ ಟು ಡೂ ಸಮ್ ಅದರ್ ಎಡಿಟಿಂಗ್ ವರ್ಕ್ಸ್ ಅಂತ ಹೇಳ್ತಾನೆ ಅವನು. ಸೊ ದಿಸ್ ಈಸ್ ಅಬೌಟ್ ಫಾರ್ಮೇಟಿಂಗ್ text. Okay, I hope you students the concept is clear. In the next class I will discuss about the paragraph along with some procedure. Thank you one and all.